ನಮಸ್ಕಾರ ಸ್ನೇಹಿತರೆ, ಇವತ್ತು 1 ಮೇ 2025 ಕಾರ್ಮಿಕರ ದಿನಾಚರಣೆ. ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಪತ್ರಿಕೆ ಓದ್ತಾ ಇದ್ದೆ. ಹೊರಗುತ್ತಿಗೆ ನೌಕರಿ ವೇತನಕ್ಕೆ ಕತ್ತರಿ ಅಂತ ಹೇಳಿ ಬರೆದಿದ್ದಾರೆ. ಇದರಲ್ಲಿ ಅತಿಶಯೋಕ್ತಿ ಏನು ಇಲ್ಲೇ ಇಲ್ಲ. ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಒಂದು ಪರ್ ಹೆಡ್ ಏನು ತೊಗೊತಾರೆ ಆ ಅಮೌಂಟ್ಗಿಂತ ಅವ್ರಿಗೆ 50% ಅಮೌಂಟು ಅವ್ರಿಗೆ ಸ್ಯಾಲ್ರಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. Not only in private sector bank, not only in any private sector organizations, ಕಂಪ್ಲೀಟ್ ಆಗಿ ಇನ್ ಗೌರ್ಮೆಂಟ್ ಆರ್ಗನೈಸೇಷನ್, ಉದಾಹರಣೆಗೆ GPO ಇರ್ಬೋದು, ಇನ್ನಿತರ ಆರ್ಗನೈಸೇಷನಲ್ಲೂ ಇರ್ಬೋದು, ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ತೊಗೊತಾರೆ. ಆ ಲೇಬರ್ಸ್ಗಳಿಗೆ ಕರೆಕ್ಟಾಗಿ ಸಂಬಳಗಳನ್ನು ಕೊಡ್ತಾ ಇಲ್ಲ. ಆ್ಯಸ್ ಪರ್ ಮಿನಿಮಮ್ ವೇಜಸ್ ಏನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. ಅದು ಹೋಗಲಿ ಒಂದು ಕಡೆ. ನಿನ್ನೆ 30 ಬಸವ ಜಯಂತಿ ರಜಾ, ಇವತ್ತು 1ನೇ ತಾರೀಕು ರಜಾ, ಮೇ ಕಾರ್ಮಿಕರ ದಿನಾಚರಣೆ. ಈ 2 ದಿವಸ ರಜಾನು ಭಾಳಷ್ಟು ಸಂಸ್ಥೆಗಳು ಕೆಲಸ ಮಾಡಿಸ್ಕೊತಾ ಇದೆ. ಇದ್ರ ಬಗ್ಗೆ ನಾನು ದೂರು ಸಹ ಕೊಟ್ಟಿದ್ದೀನಿ. ಆದರೆ ಇದುವರೆಗೂ ಯಾವುದೇ ರೀತಿ ಸರ್ಕಾರದಿಂದ ಕ್ರಮ ತಗೊಂಡಿಲ್ಲ. ಈ ರೀತಿ ಕಾರ್ಮಿಕರ ದಿನಾಚರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಏನು ಶೋಷಣೆ ನಡೀತಾ ಇದೆ ಪ್ರೈವೇಟ್ ಸೆಕ್ಟಾರ್ಗಳಿಂದ, ಈ CTC ಎಂಪ್ಲಾಯೀಸ್ಗಳಿಗಿರ್ಬೋದು, ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ಗಿರ್ಬೋದು, ಆಮೇಲೆ ಹೊರಗುತ್ತಿಗೆ ನೌಕರಿ ಅಂತ ಏನು ಸರ್ಕಾರದವ್ರು ಕರೀತಾರೆ ಅವ್ರಿಗೂ ಇರ್ಬೋದು. ಇವ್ರಿಗೆಲ್ಲ ನ್ಯಾಯ ದೊರಕಬೇಕಾದ್ರೆ ಸರ್ಕಾರಗಳು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಏನು ಟ್ರೇಡ್ ಯೂನಿಯನ್ ನಾಯಕರುಗಳಿದ್ದೀರಿ ಇದ್ರ ಬಗ್ಗೆ ಕಮೆಂಟ್ ಹಾಕಬೇಕು ಅಂತ ಕೇಳ್ಕೊತೀನಿ. ಹಾಗೂ ಯಾರ್ಯಾರು ಹೊರಗುತ್ತಿಗೆ ನೌಕರಿ ಮಾಡ್ತಿದ್ದೀರಿ ನಿಮ್ಮ ಅನಿಸಿಕೆಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಮೇಲ್ಗಡೆ ಒಂದು ಸ್ಟೋರಿ ಮಾಡ್ತೀನಿ ಅಂತ ಹೇಳಿ, ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ IT-BT ಸೆಕ್ಟಾರ್ಗಳಲ್ಲಿ ಇವತ್ತು ಕೆಲಸ ಮಾಡಿರ್ತಾರೆ, ನಾಳೆ ಅವರು ಇವು ಕೆಲಸಕ್ಕೆ ಬೇಡ ಅಂತ ಹೇಳ್ತಾರೆ. ಆ ಪಾಪ ಕೆಲಸಗಾರರೆಲ್ಲ ಎಲ್ಲಿ ಹೋಗ್ಬೇಕು ಹೇಳಿ? ಈ ರೀತಿ ಕೆಲಸದಿಂದ ತೆಗೆಯೋದನ್ನು ನಿರ್ಬಂಧ ಹಾಕಬೇಕು ಸರ್ಕಾರದವರು. ಈ ಕೆಲಸಗಾರರಿಗೆ ರಕ್ಷಣೆ ಕೊಡಬೇಕು. ಆವಾಗ ಈ ಮೇ 1 ಕಾರ್ಮಿಕರ ದಿನಾಚರಣೆ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.